ಎಬಿ ವೇಣುಗೋಪಾಲ್ ಅವರು ಯಲಹಂಕ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಮೇಲೆ ಈ ಭಾಗದ ಜೆಡಿಎಸ್ಗೆ ಒಂದು ಹೊಸ ಚೈತನ್ಯ ಬಂದಿದೆ. ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಜವಾಬ್ದಾರಿಯನ್ನು ಹಂಚಿ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ವೇಣುಗೋಪಾಲ್ ಯಶಸ್ವಿಯಾಗಿದ್ದಾರೆ. ಅದೇ ಪ್ರಕಾರವಾಗಿ ಈ ಹಿಂದೆ ಶ್ರೀಲತಾ ಅವರು ಮಹಿಳಾ ಅಧ್ಯಕ್ಷರಾಗಿ ಸಮರ್ಥವಾಗಿ ಆಡಳಿತ ನೀಡಿದ್ದು, ಎರಡನೇ ಬಾರಿಗೆ ಮತ್ತೆ ಅವರಿಗೆ ಜವಾಬ್ದಾರಿಯನ್ನು ಹಂಚಲಾಗಿದ್ದು, ಎಲ್ಲಾ ಜೆಡಿಎಸ್ ಮುಖಂಡರ ಸಮ್ಮುಖದಲ್ಲಿ ಶ್ರೀಲತಾ ಅವರಿಗೆ ಆದೇಶ ಪತ್ರವನ್ನು ನೀಡಲಾಗಿದೆ. ಮಾಜಿ ವಿಧಾನಸಭಾ ಸದಸ್ಯ ಇ ಕೃಷ್ಣಪ್ಪ, ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ವೇಣುಗೋಪಾಲ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ಎಂ ರಮೇಶ್ ಗೌಡ, ಗ್ರೇಟರ್ ಬೆಂಗಳೂರು ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶೈಲಜಾ ಸಂತೋಷಿ ರಾವ್ ಅವರ ಸಮ್ಮುಖದಲ್ಲಿ ಎರಡನೇ ಬಾರಿಗೆ ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಡಿಸಿ ಗಂಗಾಧರ್ ಗೌಡ್ರು, ಎಜಿ ಶಿವಕುಮಾರ್, ಯಲಹಂಕ ವಿಧಾನಸಭಾ ಕ್ಷೇತ್ರದ ಯುವ ಘಟಕದ ಅಧ್ಯಕ್ಷ ಕಿರಣ್ ಕುಮಾರ್ ಸಿ, ಚಿನ್ನಬೈರೇಗೌಡ, ಉಪಾಧ್ಯಕ್ಷ ಸುನಿಲ್ ಆರ್, ಹೋಬಳಿ ಅಧ್ಯಕ್ಷ ನಾರಾಯಣಸ್ವಾಮಿ, ಕಾರ್ಯಾಧ್ಯಕ್ಷರಾದ ನರಸಿಂಹಮೂರ್ತಿ, ಶಾಂತಗೌಡ, ಮಹಿಳಾ ಮುಖಂಡರುಗಳಾದ ಅನಿತಾ, ಸುಮಾ, ಮಂಜುಳಾ ಹಾಗೂ ಛಾಯಾ ಉಪಸ್ಥಿತರಿದ್ದರು.